ರಾಜ್ಯದ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರದಲ್ಲಿ 2003ರಲ್ಲಿ ಪ್ರಾರಂಭ ಆಯಿತು. ಅದರ ವಿಶೇಷಾಧಿಕಾರಿಯಾಗಿ ಫಸ್ಟ್ ಆಕ್ಟಿಂಗ್ ವಾಯ್ಸ್ ಅನ್ನು ಕೆಲಸ ಮಾಡಿದವನು ನಾನು. ಆದರೆ ಅವಧಿಯಲ್ಲಿ ಅಕ್ಕಮಹಾದೇವಿ ಮೇಳ ಆಗಬೇಕಾಗಿದ್ದು ಆಗಲಿಲ್ಲ. 12 ವರ್ಷ ಹಾಗೆ ಬಿತ್ತು. ಅದು ಸಿದ್ದರಾಮಯ್ಯನವರು ಬರುವಾಗೆ ಕಾಯ್ತಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಂದ್ರು. ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಹೆಸರು ಇಟ್ಟರು. ಅವರು ಮಾಡಿದ ಮೊದಲೇ ದೊಡ್ಡ ಕೆಲಸ. ಎರಡನೇದು, ಬಸವಣ್ಣನವರ ಭಾವಚಿತ್ರವನ್ನ ಎಲ್ಲಾ ಕಚೇರಿಗಳಲ್ಲಿ ಹಾಕಬೇಕು ಅನ್ನುವಂತ ಆದೇಶವನ್ನ ಅವರು ಕೊಟ್ಟರು. ಆದ್ರೆ ಅನೇಕ ವಿರಕ್ತ ಮಠಗಳಲ್ಲಿಯೇ ಈಗ ಬಸವಣ್ಣನ ಭಾವಚಿತ್ರ ಇಲ್ಲದೆ ಇರುವಾಗ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಭಾವಚಿತ್ರ ಹಾಕಬೇಕು ಆದೇಶ ಕೊಟ್ಟಿದ್ದು ಮಾನ್ಯ ಸಿದ್ದರಾಮಯ್ಯನವರು. ಅವರ ಬಗ್ಗೆ ನಾ ಹೇಳ್ತಿರುವಾಗ ಅವರ ಆಗಮನವಾಗಿದ್ದು ನಮ್ಮೆಲ್ಲರಿಗೆ ಬಹಳ ಸಂತೋಷ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ 7 ವರ್ಷಗಳ ಅವಧಿಯಲ್ಲಿ ಲಿಂಗಾಯತ ಸಮುದಾಯಕ್ಕಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ನಾವು ನೆನೆಸಿಕೊಳ್ಳುವುದು ಈ ಶುಭ ಸಂದರ್ಭದಲ್ಲಿ ಅತ್ಯವಶ್ಯ. ಜಾತಿ ಮತ ಪಥದಿಂದ ದೂರ ಅವನಾತ್ಮ, ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ. ಶರಣ ಶಿವ ಕಿಂಕರನೋ ಮುದ್ದು ರಾಮ. ಅದೇ ರೀತಿ ಶಿವಮೊಗ್ಗ ನಗರದಲ್ಲಿದ್ದಂಥ ಜಿಲ್ಲಾ ಕಾರಾಗೃಹವನ್ನ ಖಾಲಿ ಮಾಡಿಸಿ ಊರು ಹೊರಗಡೆ ಶಿಫ್ಟ್ ಮಾಡಿದಾಗ ಅಲ್ಲಿದ್ದ ಒಟ್ಟು ಒಂದು 60-70 ಎಕರೆ ಜಮೀನಿನಲ್ಲಿ ಉದ್ಯಾನವನ್ನ ನಿರ್ಮಿಸಿ ಆ ಉದ್ಯಾನಕ್ಕೆ ಅಲ್ಲಮ ಪ್ರಭು ಉದ್ಯಾನ ಅಂತ ಹೆಸರಿಟ್ಟವರು ಮಾನ್ಯ ಸಿದ್ದರಾಮಯ್ಯನವರು. ಅದೇ ರೀತಿ ಎಲ್ಲದಕ್ಕೂ ಮಹತ್ವದ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು. ಅದು ಐತಿಹಾಸಿಕ ನಿರ್ಣಯ, ನಿಮ್ಮೆಲ್ಲರಿಗೂ ಅದು ಗೊತ್ತಿದೆ. ಏನು, 2017ರಲ್ಲಿ ಬಸವ ಪ್ರಣೀತ ಲಿಂಗಾಯತ ಧರ್ಮಕ್ಕೆ ಬಸವ ತತ್ವವನ್ನು ಆಚರಿಸುವ ವೀರಶೈವರಿಗೂ ಕೂಡ ಅನ್ವಯಿಸಿ ಅಲ್ಪಸಂಖ್ಯಾತ ಧರ್ಮವೆಂದು ಒಪ್ಪಿಕೊಂಡು ಆದೇಶ ಹೊರಡಿಸಿ ಭಾರತ ಸರ್ಕಾರಕ್ಕೆ ಕಳಿಸಿಕೊಟ್ಟವರು ಮಾನ್ಯ ಸಿದ್ದರಾಮಯ್ಯನವರು. ಅನುಭವ ಮಂಟಪವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕೆಂದು ಮಹದಾಸೆಯಿಂದ ಮಾನ್ಯ ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಕಮಿಟಿಯನ್ನ ಮಾಡಿ ಅವರ ವರದಿಯನ್ನ ಪಡೆದು 740 ಕೋಟಿ ರೂಪಾಯಿಗಳ ಮಹತ್ ಕಾರ್ಯವನ್ನ ಮಾಡೋದಕ್ಕೆ ಅವರು ಅನುಮೋದನೆ ನೀಡಿದರು. ಅದಾದ ನಂತರ ಸ್ವಲ್ಪ ವಿಳಂಬ ಆಗಿ ಕಾರ್ಯ ಚಾಲುವಾಗಿ ಮುಕ್ತಾಯ ಬಂದಿದೆ. ಅದು ಮಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಇದಕ್ಕಿಂತ ಹೆಚ್ಚಾಗಿ ಮಾಡಿದ 6ನೇ ಕೆಲಸ ಅಂದ್ರೆ 2023ರಲ್ಲಿ ಈ ಅಖಿಲ ಭಾರತ ವೀರಶೈವ ಮಹಾಸಭೆ ಮಾಡಿದಂತ ಮತ್ತೆ ಒಕ್ಕೂಟದಿಂದ ಮಠಾಧಿಪತಿಗಳ ಒಕ್ಕೂಟದಿಂದ ಮಾಡಿದ ವಿನಂತಿಯನ್ನು ಏನಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ಪುರುಷನೆಂದು ಬಸವಣ್ಣನವರನ್ನ ಘೋಷಣೆ ಮಾಡಬೇಕಂತ ಕೇಳಿಕೊಂಡಾಗ ಒಂದೇ ವರ್ಷದ ಹಿಂದೆ ಅವರು ಘೋಷಣೆ ಮಾಡಿ ಆಗಿದೆ. ಅದಕ್ಕೋಸ್ಕರವಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಒಂದು ಬೃಹತ್ ಸಭೆಯನ್ನು ಕರೆದಿದ್ದೇವೆ.